ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಕ್ವಿಕ್ ಕಾಮರ್ಸ್ನ ಡಿಪೆಂಡೆನ್ಸಿಯಿಂದ ಆಗುವ ಲಾಭ ಮತ್ತು ನಷ್ಟಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅನಾಮಿಕಾ ಆಯಾಸಗೊಂಡು ಆಫೀಸ್ನಿಂದ ಮನೆಗೆ ಬರ್ತಾರೆ. ಮನೆಗೆ ಬರ್ತಾ ಇದ್ದಂತೆ ಅವರಿಗೆ ಟೀ ಕುಡಿಬೇಕು ಅನಿಸಿ ಅಡುಗೆ ಮನೆಗೆ ಹೋಗ್ತಾರೆ. ಆದರೆ ಹಾಲು ಮತ್ತು ಟೀ ಪುಡಿ ಎರಡೂ ಕೂಡ ಮುಗಿದು ಹೋಗಿರುತ್ತೆ. ಅವ್ರಿಗೆ ಅಲ್ಲೇ ಗೊತ್ತಾಗುತ್ತೆ. ತಕ್ಷಣವೇ ಅವರೊಂದು ಕಾಮರ್ಸ್ ಜಾಲತಾಣಕ್ಕೆ ಹೋಗಿ ಹಾಲು ಮತ್ತು ಟೀ ಪುಡಿಗಳನ್ನು ತಮ್ಮ ಶಾಪಿಂಗ್ ಕಾರ್ಟ್ಗೆ ಸೇರಿಸ್ತಾರೆ. ಆದರೆ ಬಿಲ್ನಲ್ಲಿ 30ರ ಡೆಲಿವರಿ ಚಾರ್ಜ್ ಹಾಕಲಾಗಿತ್ತು. ಅದೇನೋ ಪರವಾಗಿಲ್ಲ, ಅದರೊಂದಿಗೆ 16 ರೂಪಾಯಿಯ ಸರ್ಚಾರ್ಜ್ ಕೂಡ ಹಾಕಲಾಗಿತ್ತು. ಇಷ್ಟು ಸಾಲದು ಎಂಬಂತೆ ಚಿಕ್ಕ ಗಾತ್ರದ ಕಾರ್ಟ್ ಅಂತ ಅದಕ್ಕೆ 15 ಮತ್ತು ಹ್ಯಾಂಡ್ಲಿಂಗ್ ಶುಲ್ಕ ಅಂತ 4 ರೂಪಾಯಿಯನ್ನು ಕೂಡ ಹಾಕಲಾಗಿತ್ತು. ಅಂದರೆ ಬಿಲ್ ಮೊತ್ತದ ಅರ್ಧದಷ್ಟು ಹಣ ವಿವಿಧ ಶುಲ್ಕಗಳಿಗೆ ಇಲ್ಲಿ ಹೋಗಿತ್ತು. ಇಷ್ಟೊಂದು ಶುಲ್ಕಗಳನ್ನು ನೋಡಿದ ಅನಾಮಿಕಾ ಅವರು ಆರ್ಡರ್ ಮಾಡಲಿಲ್ಲ. ಬದಲಿಗೆ ತಾವೇ ಕೆಳಗಿಳಿದು ಹೋಗಿ ಹತ್ತಿರದ ಅಂಗಡಿಯಿಂದ ಈ ಎಲ್ಲ ವಸ್ತುಗಳನ್ನು ಕೊಂಡು ತಂದರು. ನೋಡಿ, ಅನಾಮಿಕಾ ಅವರ ಅನುಭವ ತ್ವರಿತಗತಿಯ ಕಾಮರ್ಸ್ ಆ್ಯಪ್ಗಳನ್ನು ಬಳಸುವ ಬಹುತೇಕ ಎಲ್ಲರ ಅನುಭವದಂತೆಯೇ ಇತ್ತು. ಈ ಆ್ಯಪ್ಗಳು ಬಂದ ಹೊಸರಲ್ಲಿ ಗ್ರಾಹಕರು ಬಹಳಷ್ಟು ಡಿಸ್ಕೌಂಟ್ಗಳನ್ನು ಪಡಿತಾ ಇದ್ದರು. ಆದರೆ ಸ್ವಲ್ಪ ಸಮಯದ ನಂತರ ಅವರ ಮೇಲಿನ ನಿಮ್ಮ ಅವಲಂಬನೆ ಬಹಳಷ್ಟು ಹೆಚ್ಚಾದಾಗ ಅವರು ಅನೇಕ ಬಗೆಯ ಶುಲ್ಕಗಳನ್ನು ವಿಧಿಸುವುದಕ್ಕೆ ಆರಂಭ ಮಾಡಿದರು. ಈ ಆ್ಯಪ್ಗಳು ಎಷ್ಟು ಶುಲ್ಕವನ್ನು ಹಾಕ್ತಿವೆ ಮತ್ತು ಯಾವ್ಯಾವ ಶುಲ್ಕಗಳನ್ನು ಹಾಕ್ತಿವೆ ಅನ್ನೋದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ಇದರ ಜೊತೆಗೆ ಈ ಶುಲ್ಕಗಳನ್ನು ಪಾವತಿ ಮಾಡೋದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಕೂಡ ನಾವೀಗ ನಿಮಗೆ ತಿಳಿಸಿಕೊಡ್ತೇವೆ. ಹಾಗಾದರೆ ಮೊಟ್ಟ ಮೊದಲಿಗೆ ನಾವೀಗ ಏರಿದ ದರಗಳ ಬಗ್ಗೆ ಮಾತನಾಡೋಣ. ಇಲ್ಲಿಯವರೆಗೆ ಓಲಾ ಮತ್ತು ಉಬರ್ಗಳಂತಹ ಕ್ಯಾಬ್ ಎಗ್ರಿಗೇಟರ್ ಆ್ಯಪ್ಗಳು ಮಾತ್ರವೇ ಏರಿದ ದರಗಳನ್ನು ಹಾಕ್ತಿತ್ತು. ಗರಿಷ್ಠ ಜನಸಂಚಾರದ ಸಮಯದಲ್ಲಿ ನಿಮ್ಮ ಸವಾರಿ ಬಹಳನೇ ದುಬಾರಿ ಆಗಿರ್ತಿತ್ತು. ಆದರೆ ಈಗ ಕ್ವಿಕ್ ಕಾಮರ್ಸ್ ಸೈಟ್ಗಳಿಗೂ ಕೂಡ ಈ ಆ್ಯಪ್ಗಳೊಂದಿಗೆ ಯಾವುದೇ ವ್ಯತ್ಯಾಸ ಇಲ್ಲದಂತಾಗಿದೆ. ಕೆಲವೊಮ್ಮೆ ಗರಿಷ್ಠ ಜನಸಂಚಾರದ ಸಮಯಗಳಲ್ಲಿ, ಕೆಲವೊಮ್ಮೆ ಹೆಚ್ಚಿನ ಬೇಡಿಕೆ ಇರುವ ಸಮಯಗಳಲ್ಲಿ, ಮತ್ತು ಕೆಲವೊಮ್ಮೆ ರಾತ್ರಿ ಸಮಯದ ಶುಲ್ಕಗಳು ಒಟ್ಟಾರೆ ದರವನ್ನು ಬಹಳಷ್ಟು ಹೆಚ್ಚಿಸಿ ಬಿಡ್ತವೆ. ಮಳೆ ಬಂದ ಸಮಯದಲ್ಲೂ ಕೂಡ ಕೆಲವೊಮ್ಮೆ ಪ್ರತ್ಯೇಕವಾದ ದುಬಾರಿ ಶುಲ್ಕವನ್ನು ಹಾಕಲಾಗ್ತದೆ. ಈ ರೀತಿಯಲ್ಲಿ ನೀವು ಸುಮಾರು 20ರಿಂದ 100ರವರೆಗಿನ ಏರಿದ ಬೆಲೆಗಳನ್ನು ಕೊಡಲೇಬೇಕಾಗತ್ತೆ. ಬ್ಲಿಂಕಿಟ್, ಜೆಪ್ಟೋ, ಬಿಗ್ ಬಾಸ್ಕೆಟ್, ಇನ್ಸ್ಟಾಮಾರ್ಟ್ ಮತ್ತು ಇತರೆ ಅನೇಕ ಆ್ಯಪ್ಗಳು ಈ ರೀತಿಯ ಶುಲ್ಕಗಳನ್ನು ಇದೀಗ ವಸೂಲಿ ಮಾಡ್ತವೆ. ನಾವೀಗ ಹ್ಯಾಂಡ್ಲಿಂಗ್ ಅಥವಾ ನಿರ್ವಹಣೆಯ ಶುಲ್ಕಗಳ ಬಗ್ಗೆ ಕೂಡ ಮಾತನಾಡೋಣ. ನೋಡಿ, ನೀವು 10ರ ಮೌಲ್ಯದ ಆರ್ಡರ್ ಮಾಡಿ, 1000 ರೂಪಾಯಿ ಮೌಲ್ಯದ ಆರ್ಡರ್ ಮಾಡಿ, ಪ್ರತಿಯೊಂದು ಆರ್ಡರ್ಗೂ ಕೂಡ ನಿರ್ವಹಣಾ ಶುಲ್ಕವನ್ನು ಇವರು ಹಾಕ್ತಾರೆ. ಅದು 5ರಿಂದ 20 ರೂಪಾಯಿವರೆಗೂ ಇರಬಹುದು. ಈ ಆ್ಯಪ್ಗಳು ನಿಮ್ಮ ಮನೆಯಿಂದ ಇರುವ ದೂರವನ್ನು ಪರಿಗಣಿಸಿ ಶುಲ್ಕವನ್ನು ಹಾಕ್ತವೆ. ಇವು ತ್ವರಿತಗತಿಯ ವಾಣಿಜ್ಯ ಆ್ಯಪ್ಗಳು ಅಥವಾ ಇನ್ಸ್ಟ್ಯಾಂಟ್ ಡೆಲಿವರಿ ಆ್ಯಪ್ಗಳು ನಿಮ್ಮಿಂದ ಸಂಗ್ರಹಿಸುವ ವಿವಿಧ ಬಗೆಯ ಶುಲ್ಕಗಳು. ಈ ಕಂಪನಿಗಳ ವ್ಯವಹಾರದ ಕಾರ್ಯತಂತ್ರಗಳು ಬದಲಾಗ್ತಾ ಇರೋದ್ರಿಂದ ಭವಿಷ್ಯದಲ್ಲಿ ಅವು ನಿಮ್ಮಿಂದ ಹೆಚ್ಚು ಶುಲ್ಕಗಳನ್ನು ವಸೂಲಿ ಮಾಡಬಹುದು. ಅಂತಿಮವಾಗಿ ಈ ಶುಲ್ಕಗಳಿಂದ ನೀವು ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬ ಪ್ರಶ್ನೆ ಕೂಡ ಈಗ ಬರುತ್ತೆ. ನೋಡಿ, ಈ ರೀತಿಯ ಶುಲ್ಕಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಸಹಾಯ ಮಾಡುವ ಕೆಲವು ಸಲಹೆಗಳು ಅಥವಾ ಟಿಪ್ಸ್ ಇಲ್ಲಿವೆ. ಕೆಲ ಆ್ಯಪ್ಗಳಲ್ಲಿ ನಿಗದಿಪಡಿಸಿದ ಒಂದು ಕನಿಷ್ಠ ಮೊತ್ತದ ವಸ್ತುಗಳನ್ನು ಆರ್ಡರ್ ಮಾಡೋದಕ್ಕೆ ನಿಯಮ ಇರುತ್ತೆ. ಆ ನಿಗದಿತ ಕನಿಷ್ಠ ಮೊತ್ತದ ಆರ್ಡರ್ ಮಾಡುವ ಮೂಲಕ ನೀವು ಡೆಲಿವರಿ ಶುಲ್ಕವನ್ನು ಕಟ್ಟುವುದನ್ನು ತಪ್ಪಿಸಬಹುದು. ಕೆಲ ಆ್ಯಪ್ಗಳಲ್ಲಿ ಕನಿಷ್ಠ ಮೊತ್ತ 199 ಆಗಿದ್ದರೆ, ಇನ್ನೂ ಕೆಲವು ಆ್ಯಪ್ಗಳಲ್ಲಿ ಇದು 250 ರೂಪಾಯಿ ಆಗಿರಬಹುದು. ಆದ್ದರಿಂದ ಅಲ್ಪ ಮೊತ್ತದ ಆರ್ಡರ್ಗಳನ್ನು ಮಾಡಬೇಡಿ. ಹಾಗೂ ಡಿಸ್ಕೌಂಟ್ ಮತ್ತು ಪ್ರೋಮೋಗಳೇನಾದರೂ ಇವೆಯಾ ಅಂತ ಪರಿಶೀಲಿಸಿ ಇವುಗಳನ್ನು ಬಳಸಿ. ಈ ವ್ಯಾಲೆಟ್ಗಳಿಂದ ಹಣ ಪಾವತಿ ಮಾಡಿ ನೀವು ಕ್ಯಾಶ್ ಬ್ಯಾಕನ್ನು ಕೂಡ ಪಡೆಯಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿಗೆ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್. ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.